ವೀಕ್ಷಕರೇ, ಇಂದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಮಾಜಿ ಸಚಿವರಾದಂತಹ ಪಿಟಿ ಪರಮೇಶ್ವರ್ ನಾಯ್ಕರು ಹಾಗೂ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ವಿಜಯಕುಮಾರ್ ಅವರ ಅಭಿಮಾನಿ ಬಳಗದಿಂದ ರಕ್ತದಾನ ಶಿಬಿರವನ್ನು ಆಯೋಜನೆಗೊಳಿಸಲಾಗಿತ್ತು. ಈ ಒಂದು ರಕ್ತದಾನ ಶಿಬಿರ ಆಯೋಜನೆಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಸಚಿವರಾದಂತಹ ಪಿಟಿ ಪರಮೇಶ್ವರ್ ನಾಯ್ಕರವರು ನೆರವೇರಿಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದಂತಹ ಅಡ್ವಾಳ್ಗಿ ಕೊಟ್ರೇಶ್ ವಕೀಲರು ಬಿ ಹನುಮಂತಪ್ಪನವರು, ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ಅರಬಳ್ಳಿ ವೀರಣ್ಣವರು, ಬಸಾಪುರ ಹಳವಂಡಿ ಮುದಿಮಲ್ಲಪ್ಪನವರು ಸೇರಿದಂತೆ ಹನಕಳ್ಳಿ ಆಲೇಶ್, ವೈದ್ಯರಾದ ಡಾಕ್ಟರ್ ಶಿವಕುಮಾರ್, ತಾಲೂಕಾ ವೈದ್ಯಾಧಿಕಾರಿ ಸ್ವಪ್ನ ಕಟ್ಟಿ ಸೇರಿದಂತೆ ಕಾಂಗ್ರೆಸ್ನ ಪುರಸಭೆಯ ಗೆಲ್ಲ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರಕ್ತದಾನ ಶಿಬಿರದಲ್ಲಿ 51 ಜನ ರಕ್ತದಾನವನ್ನು ಮಾಡಿದರೆ 51 ಯುವಕರು ರಕ್ತದಾನವನ್ನು ಮಾಡುವುದರ ಮೂಲಕ ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಪುರಸಭೆಯ ಎಲ್ಲ ಸದಸ್ಯರು, ಕಾಂಗ್ರೆಸ್ನ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಹನಕನಳ್ಳಿ ಹಾಲೇಶ್ ಅವರು, ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದಂತಹ ಬಸಮ್ಮ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಸಚಿವರಾದಂತಹ ಪಿಟಿ ಪರಮೇಶ್ವರ್ ನಾಯ್ಕರವರು ಮಾತನಾಡುವುದರ ಮೂಲಕ ಪಿ ವಿಜಯಕುಮಾರ್, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಪಿ ವಿಜಯಕುಮಾರ್ ಅವರೇನು ಯಾವ ಕಾರ್ಯಕ್ರಮಗಳನ್ನು, ಸಮಾಜಮುಖಿ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಕ್ರೀಡಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ, ಅವೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಮ್ಮ ಸಂಪೂರ್ಣ ಬೆಂಬಲವಿರುತ್ತೆ ಎನ್ನುವಂತಹ ಒಂದು ಅಭಯಸ್ತವನ್ನು, ಭರವಸೆಯ ಮಾತುಗಳನ್ನು ಕೂಡ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ಹೇಳುವುದರ ಮೂಲಕ ಇನ್ನೊಂದಿಷ್ಟು ಪಿ ವಿಜಯಕುಮಾರ್, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಪಿ ವಿಜಯಕುಮಾರ್ ಅವರನ್ನು ಬೆನ್ನು ತಟ್ಟುವಂತಹ ಕೆಲಸವನ್ನು ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕೂಡ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದರು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿಶ್ವ ರಾಷ್ಟ್ರ ರಕ್ತದಾನ ದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪಿ ಟಿ ಪರಮೇಶ್ವರ್ ನಾಯ್ಕರು ಮಾತನಾಡಿದರೆ, ಬನ್ನಿ ಕೇಳೋಣ. ಸಂತೋಷ, ಯಾಕಂದ್ರೆ ಒಳ್ಳೆಯ ಕಾರ್ಯಕ್ರಮ. ರಕ್ತದಾನ ಮಾಡತಕ್ಕಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥ ಕೆಲಸ. ಯಾಕಂದ್ರೆ ಬಹಳ ಜನರಲ್ಲಿ ಇದರಲ್ಲಿ ಒಂದು ತಪ್ಪು ಭಾವನೆ ಇದೆ. ರಕ್ತ ಕೊಟ್ಬಿಟ್ರೆ ನಮ್ಮ ದೇಹದಲ್ಲಿ ರಕ್ತ ಕಡಿಮೆ ಆಗ್ಬಿಡುತ್ತೆ, ನಾವು ಏನು ಇದಾಗ್ಬಿಡ್ತೀವಿ, ನಿಶಕ್ತರಾಗ್ಬಿಡ್ತೀವಿ, ಆಮೇಲೆ ಆರೋಗ್ಯದಿಂದ ವಂಚಿತರಾಗ್ತೇವೆ ಅಂತಕ್ಕಂಥ ಭಾವನೆ ಸಾರ್ವಜನಿಕ ವಲಯದಲ್ಲಿದೆ. ಇದು ನಾನು ಕೆಲವು ವೈದ್ಯರನ್ನ ಸಂಪರ್ಕ ಮಾಡಿ ಬಹಳಷ್ಟು ದಿನಗಳಿಂದ ನಾನು ಮಾಹಿತಿಯನ್ನ ತಗೋತಾ ಇದ್ದೆ. ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ ಹೊರಗೆ ಹೋದ್ರೆ ರಕ್ತ ಇನ್ನೂ ಉತ್ಪತ್ತಿ ಆಗುತ್ತೆ, ಒಳ್ಳೆ ರಕ್ತ ಉತ್ಪತ್ತಿ ಆಗುತ್ತೆ. ಈ ರಕ್ತ ಇದರಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ, ಬೇರೆ ಬೇರೆ ರಕ್ತ ಬಹಳ ದಿವಸದಿಂದ ನಮ್ಮ ದೇಹದಿಂದ ಹೊರಗೆ ಹೋಗದೆ ಹೋದ್ರೆ ಬಹಳ ಹಳೆಯ ರಕ್ತ, ಈಗ 60 ವರ್ಷ ಮೇಲ್ಪಟ್ಟವರಿಗೆ ತಗೊಳ್ಳೋದಿಲ್ಲ ಬ್ಲಡ್. ಡಾಕ್ಟರ್ ಹೌದೇನ್ರಿ ಶಿವಕುಮಾರ್ ಮತ್ತು ನಿಮ್ಮ 60 ವರ್ಷ ಆಗಿ ನಾವು ಅದಕ್ಕೆಲ್ಲ ಅರ್ಹರಲ್ಲ, ನಾವೆಲ್ಲ 60 ವರ್ಷಕ್ಕೆ ಬಂದ್ಬಿಟ್ಟಿದೀವಿ. ಈಗ ರಾಯರೇ 60 ವರ್ಷಕ್ಕೆ ಬಂದ್ಬಿಟ್ಟಿದೀವಿ ನಾವು. ನಮಗೆ ರಕ್ತದಾನ ಮಾಡ್ಲಿಕ್ಕೆ ಬರೋದಿಲ್ಲ. ನಾನು ಬೆಳಗ್ಗೆ ಡಾಕ್ಟರ್ ಕೇಳಿದೆ, ನಾನು ನೀವು ಮಾಡಕ್ ಹೋಗ್ಬೇಡ್ರಿ, ನಿಮಗೆ 60 ವರ್ಷ ಬಂದ್ಬಿಟ್ಟಿದ್ದೀರಿ ಅಂತ. ಆಯ್ತು, 60 ವರ್ಷ ಮೇಲ್ಪಟ್ಟವರು ರಕ್ತದಾನ ಮಾಡಬಾರದು ಅಂತಕ್ಕಂಥದ್ದು ಒಂದದ. ಸೊ ಹಾಗಾಗಿ ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹ ಶುದ್ಧಿ ಆಗುತ್ತೆ, ಆಮೇಲೆ ಒಳ್ಳೆ ರಕ್ತ ದೇಹದಲ್ಲಿ ಉತ್ಪಾದನೆ ಆಗುತ್ತೆ. ಸೊ ಆರೋಗ್ಯಕರವಾಗಿರ್ಲಿಕ್ಕೆ ಒಂದು ಸಹಕಾರಿ ಇರ್ತಕ್ಕಂಥದ್ದು. ಅದರ ಜೊತೆಗೆ ಈ ಅಪಘಾತ ಮತ್ತೆ ಈ ಆಪರೇಷನ್ ಮಾಡುವಾಗ ಆ ರಕ್ತದ ಕೊರತೆ ಬಹಳ ಕೆಲವರಿಗೆ ಅವಶ್ಯಕತೆ ಇರುತ್ತೆ. ಹಿಂದೆಲ್ಲ ಈ ಬ್ಲಡ್ ಡೋನರ್ಸು ಬಹಳ ದೊಡ್ಡ ಆಸ್ಪತ್ರೆಗಳಲ್ಲಿ ಅವರು ಎನ್ರೋಲ್ಮೆಂಟ್ ಕೂಡ ಆಗಿರ್ತಿತ್ತು.
ಅಂಥವರಿಗೆ ಫೋನ್ ಮಾಡಿದಾಗ ಅವರೇನೋ ಒಂದಿಷ್ಟು ಹಣಕಾಸಿನ ಮುಗ್ಗಟ್ಟಿನಿಂದ ಕೆಲವರು ರೊಕ್ಕದಾನವನ್ನು ಹಿಂದೆ ಮಾಡ್ತಾ ಇದ್ರು 25-30 ವರ್ಷಗಳ ಹಿಂದೆ. ಬಟ್ ಈ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅವೇರ್ನೆಸ್ ಅರಿವು ಬಂದು ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಇವತ್ತು ರಕ್ತದಾನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತಾ ಇದ್ದೇನೆ. ಅದೇ ಇದು ಅರಿವು ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸ ಈ ಇಲಾಖೆಯಿಂದ ಸರ್ಕಾರಗಳಿಂದ ಆಗ್ತಾ ಇರೋದ್ರಿಂದ. ಯಾಕಂದ್ರೆ ನಾವು ಆಸ್ಪತ್ರೆಗಳಲ್ಲಿ ಮೊನ್ನೆ ನಮಗೆ ಒಬ್ಬ ನಮ್ಮ ಸಂಬಂಧಿಕರ ಹುಡುಗ ಅವರಿಗೆ ಬ್ಲಡ್ ಬೇಕಾಗಿತ್ತು. ನಮ್ಮ ಮೇಜರ್ ಆಕ್ಸಿಡೆಂಟ್ ಆಗಿತ್ತು, ಅವರಿಗೆ ಬ್ಲಡ್ ಕೊಡಬೇಕು ಅಂತ ಡಾಕ್ಟರ್ ಅಲ್ಲಿಗೆ ಬಂದು ಹೇಳಿದ್ರು. ನಾನು ತಕ್ಷಣ ಗಾಬರಿ ಆಗ್ಬಿಟ್ಟೆ. ಬ್ಲಡ್ ಯಾರು ನೋಡ್ರಪ್ಪ, ನಮ್ಮರು 5 ಜನ ಹುಡುಗರು ರೆಡಿ ಇದ್ರು. ಅವರು ನನಗೆ ಗೊತ್ತೇ ಇಲ್ಲ. ನಮ್ಮ ಮಗ ಅವಿನಾಶ್ ರೆಡಿ ಮಾಡಿದ್ದ. ಸೊ ನನಗೆ ಗೊತ್ತಿರಲಿಲ್ಲ ಏನಪ್ಪ ಯಾರಿಗಾರು ನೋಡ್ರು ಎಲ್ಲಿ ಬ್ಲಡ್ ಬ್ಯಾಂಕಿಗೆ. ನಾನು ಆ ಮೆಡಿಕಲ್ ಹಾಸ್ಪಿಟಲ್ ಡೈರೆಕ್ಟರ್ ಹುಡುಗರು 5 ಜನ ಹುಡುಗರು ಆ ಬ್ಲಡ್ ಡೊನೇಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಅನೇಕ ಕಡೆ ಇವತ್ತು ಸ್ವಯಂ ಪ್ರೇರಿತರಾಗಿ ಉಚಿತವಾಗಿ ಇವತ್ತು ರಕ್ತದಾನ ಮಾಡೋದ್ರ ಮೂಲಕ ಇನ್ನೊಂದು ಜೀವವನ್ನು ಉಳಿಸ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಅದು ನಿಜವಾಗ್ಲೂ ನಾವೆಲ್ಲರೂ ಅದನ್ನು ಬಹಳ ಅಭಿಮಾನ ಪೂರ್ವಕವಾಗಿ ನಾವು ಅವ್ರನ್ನ ಅಭಿನಂದಿಸಬೇಕಾಗುತ್ತೆ. ಸೊ ಇಂಥ ಕಾರ್ಯಕ್ರಮಗಳು ಆಗೋದ್ರಿಂದ ಇನ್ನೊಂದು ಜೀವಕ್ಕೆ ನಾವು ಜೀವದಾನ ಕೊಟ್ಟಂತ ಪುಣ್ಯನೂ ಕೂಡ ನಮಗೆ ಬರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಅವರ ಎಲ್ಲ ಸ್ನೇಹಿತರ ಬಳಗ ಬಹಳಷ್ಟು ಮತ್ತು ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಒಂದು ಸಹಕಾರದಿಂದ ಇವತ್ತು ಒಳ್ಳೆ ಕೆಲಸ ಆಗ್ತಾ ಇದೆ. ನಿಜವಾಗ್ಲೂ ಇವೆಲ್ಲ ಸಮಾಜಮುಖಿಯಾಗಿರ್ತಕ್ಕಂಥ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಾರ್ವಜನಿಕರಿಗೋಸ್ಕರ ಏನಂತ ಕಾರ್ಯಕ್ರಮ ನಡೀತಾ ಇದ್ದಾವೆ. ಇದು ನಿಜವಾಗ್ಲೂ ಕೂಡ ಬಹಳ ಒಂದು ಶ್ಲಾಘನೆಗೆ ಅರ್ಹವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನ ನಾನು ಪಂಡಿತ ಹೊತ್ಕೊಳ್ಳಿ ಬಯಸ್ತಾ ಇದ್ದೇನೆ. ಪ್ರಾಣವನ್ನು ಉಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಬಸವರಾಜ್ ಅವರು 23 ಬಾರಿ ರಕ್ತದಾನ ಮಾಡಿ ಅವರ ಶ್ರೇಷ್ಠತೆಯನ್ನು ಹೇಳಿದ್ದಾರೆ. ಬಸವರಾಜ್ ನಮ್ಮ ಉತ್ತಂಗಿ ಬಸವರಾಜ್ ಅವರು 23 ಬಾರಿ ರಕ್ತದಾನ ಮಾಡಿದ್ದಾರೆ. ಇದೇ ರೀತಿ ನಾವು ಯುವಕರಿಗೆ ಹೇಳೋದಿಷ್ಟೇ, ಈಗ ನಮ್ಮಂತ ರಕ್ತದಾನ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮಗೆ ಶುಗರು BP. ಈಗ ಸಾಹೇಬರಿಗೆ 60 ವರ್ಷ, ನಮಗೆ ಶುಗರು BP. ನಮ್ಮ ಕೈಗೆ ರಕ್ತದಾನ ಮಾಡಕ್ಕಾಗಲ್ಲ. ಹಾಗಾಗಿ ಯುವಕರು ಆರೋಗ್ಯವನ್ನು ಕಾಪಾಡಿಕೊಂಡು ಬಸವರಾಜನ ಹಾಗೆ 23 ಬಾರಿ ರಕ್ತದಾನ ಮಾಡಿದ್ದಾರೆ. ಅದೇ ರೀತಿ ತಾವೆಲ್ಲರೂ ಕೂಡ ಈ ಒಂದು ದಾನಕ್ಕೆ ಬಾಧ್ಯಸ್ಥರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ವಿಜಯಕುಮಾರ್ ಅಭಿಮಾನಿ ಬಳಗದಿಂದ ಏನ್ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ, ನಮ್ಮ ಹುಡುಗರಿಗೆ ನಾನು ಹೇಳಿದೆ, ಈಗ ವಿಜಯಕುಮಾರ್ ಅಭಿಮಾನಿ ಬಳಗ ಅಂತ ಬೇಡಪ್ಪ, ನಾವು ಇನ್ನು ಮುಂದೆ PT ಪರಮೇಶ್ವರ ನಾಯ್ಕರ ಅಭಿಮಾನಿ ಬಳಗ ಅಂತ ಹೇಳಿ ಮಾಡಬೇಕು ಅಂತ ಇವತ್ತೇ ಈ ಒಂದು ಕಾರ್ಯಕ್ರಮದಲ್ಲಿ ವಿಜಯಕುಮಾರ್ ಅಭಿಮಾನಿ ಬಳಗ ಇಲ್ಲ, PT ಪರಮೇಶ್ವರ ನಾಯ್ಕರ ಅಭಿಮಾನಿ ಬಳಗ ಅಂತ ಹೇಳ್ತಾ, ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಇರಲಿ ನಮಗೆ PT ಪರಮೇಶ್ವರ ನಾಯ್ಕರೇ ಮಾರ್ಗದರ್ಶಕರು ನಮ್ಮ ಬೆನ್ನಿಗೆ ಇರ್ತಾರಂತ ನಮ್ಮೆಲ್ಲ ಬಳಗದವರಿಗೆ ಹೇಳ್ತಾ, ಇನ್ನು ಮುಂದೆ ಆಗ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳು ಯಾವುದೇ ಇರಲಿ, ಕ್ರೀಡೆ ಇರಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಬೇರೆ ಎಲ್ಲ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ PT ಪರಮೇಶ್ವರ ನಾಯ್ಕರೇ ನಮಗೆ ನಾಯಕರು. ಮುಂದಿನ ದಿನಮಾನಗಳಲ್ಲಿ ನಾವು ಅವ್ರ ಜೊತೆಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ಆಡಳಿತ ಮಾಡ್ತಕ್ಕಂಥ ಆಡಳಿತದವರಿಗೆ ಇನ್ನು ಮುಂದೆ ಏನಾದರೂ ಅವ್ಯವಹಾರ ನಡೆದ್ರೆ, ಅನ್ಯಾಯ ನಡೆದ್ರೆ PT ಪರಮೇಶ್ವರ ನಾಯಕರು ಮತ್ತು ಜೊತೆಗಿರ್ತಕ್ಕಂಥ ನಾವೆಲ್ಲರೂ ಕೂಡ ರಕ್ಷಣೆ ಮಾಡುವಂತದ್ದೇವೆ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂಚಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂಚಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎದಕ್ ಬೇಕಪ್ಪ ಅದು ಮುಂಚಿದ್ರೆ ಮತ್ತೆ ಪೊಲೀಸ್ ಕೇಸ್ ಆಗ್ತವೆ, ಅದಾಗ್ತವೆ, ಬೇಡ ನಾವೆಲ್ಲಿ ಕೋರ್ಟ್ಗೆ ಅಡ್ಡಾಡೋಣ, ಈ ಒಂದು ಮಾನವಭಾವನೆ. ನಾನು ಒಬ್ಬ ವಕೀಲಾಗಿ ಹೇಳ್ತಾ ಇದ್ದೀನಿ, ಅಂತ ಸಂದರ್ಭದಲ್ಲಿ ನೀವು ಏನು ಸೇವೆ ಮಾಡ್ತೀರಿ ಅದು ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಸೇವೆ. ಕಾನೂನಿನಲ್ಲೇ ಯಾವುದು ತೊಡಕಿಲ್ಲ. ನೀವು ನಿರ್ದಾಕ್ಷಿಣ್ಯವಾಗಿ ನೀವು ಅರ್ಥವಾಗಿ ಹೋಗಿ ಅವ್ರನ್ನ ಸುಶ್ರೇಷ ಮಾಡ್ಬೋದು. ಅವ್ರನ್ನ ಕರ್ಕೊಂಡ್ಬಂದು ಆಸ್ಪತ್ರೆಗೆ ಸೇರಿಸೋದು, ಅವ್ರಿಗೆ ನೀರು ಕುಡಿಸೋದು,
ಏನ್ ಬೇಕಂತೆಲ್ಲ ವ್ಯವಸ್ಥೆ ನೀವು ಮಾಡಬಹುದು. ಅಲ್ಲಿ ಕಾನೂನು ತೊಡಕ್ ಬರೋದಿಲ್ಲ. ನೀವು ಯಾವುದೇ ಕಾರಣಕ್ಕೆ ಅದನ್ನ ನಿಮ್ ತಲೆಗೆ ತಕೊಂಡ್ಬಿಡಿ. ಏನಿದ್ರು ಕೂಡ ಅಲ್ಲಿ ಮಾನವೀಯತೆ ಬಹಳ ಮುಖ್ಯ. ಮಾನವೀಯತೆಯಿಂದ ಹೋಗ್ಬೇಕು. ಅಲ್ಲಿ ರಕ್ತದ ಮಡುವಿನಲ್ಲಿ ಪ್ರಾಣ ಇದರಿಂದ ಒದ್ದಾಡ್ತಿರ್ತಾರೆ. ಇವರೆಲ್ಲ ನೋಡ್ಕೊಂತ ನಿಂತಿರ್ತಾರೆ ಸುತ್ತೂರಿ. ಇದಾಗಬಾರ್ದು. ಇವು ಈ ಇತ್ತೀನ ದಿನಗಳಲ್ಲಿ ಇವು ಬಹಳ ನಡೀತದೆ. ಆದ್ರಿಂದ ನಾನೊಬ್ಬ ಡಾಕ್ಟರ್ ಮಗ ಆಗಿ ಹೇಳ್ತಾ ಇದ್ದೀನಿ. ನನಗೂ ಕೂಡ ಗೊತ್ತಿರತಕ್ಕಂಥ ಕೆಲವು ವಿಷಯಗಳನ್ನ. ಯಾಕಂತಂದ್ರೆ ಇವತ್ತು ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ನೋಡ್ತೀವಿ. ಇವತ್ತು ಒಂದೆರಡು ಮಾತುಗಳು. ರಕ್ತದಾನ ಶಿಬಿರದ ಬಗ್ಗೆ ನಮ್ಮ ಮಾನ್ಯ ಶಾಸಕರು ಹೇಳಿದ್ದಾರೆ. ಈ ರಕ್ತದಾನವನ್ನ ಯಾವುದೇ ವಯೋಮಿತಿ ಇಲ್ಲದೆ 18 ವರ್ಷದ ಮೇಲಿರ್ತಕ್ಕಂಥ ಒಟ್ಟು 60 ವರ್ಷದ ಒಳಗಿರ್ತಕ್ಕಂಥ ಎಲ್ಲರೂ ದಾನ ಮಾಡಬಹುದು. ನೀವು ಇದರಿಂದ ರಕ್ತದಾನ ಮಾಡುವುದರಿಂದ ನಮ್ಮಲ್ಲಿ ಹೊಸ ರಕ್ತ ಉತ್ಪಾದನೆಗೆ ಪ್ರಚೋದನೆಯನ್ನ ಕೊಡುತ್ತದೆ. ನಮಗೆ ಬರ್ತಕ್ಕಂಥ ಕಾರ್ಡಿಯೋವ್ಯಾಸ್ಕ್ಯುಲರ್ ಹಾರ್ಟ್ ಅಟ್ಯಾಕ್ ಅಂತ ಏನ್ ಕರಿತೀವಿ ಅವುಗಳ ಪ್ರಮಾಣ 80% ಕಡಿಮೆ ಆಗುತ್ತದೆ. ನೀವು ಬ್ಲಡ್ ಪ್ರೆಷರ್ ಇರ್ತಕ್ಕಂಥವರು ಸಹ ರಕ್ತ ಕೊಡಬಹುದು. ನಿಮ್ಮಲ್ಲೂ ಸಹ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ಅದು ಸಹ ಕಡಿಮೆ ಆಗುತ್ತದೆ. ನೀವು ಬಳಲಿರ್ತಕ್ಕಂಥ ಅಂದ್ರೆ ಲಿವರ್ ಡಿಸೀಸ್ ಅಂತ ಏನ್ ಕರಿತೀವಿ ಅವುಗಳು ಸಹ ಈ ರಕ್ತದಾನದಿಂದ ಕಡಿಮೆ ಆಗ್ತದೆ.